ಇಲ್ಲಿ ರೌಂಡ್ ಟು ಏನ್ ಗೊತ್ತಾ, ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅವಾಗ ಅವ್ರು ಬಂದಿರ್ತಾರೆ, ಅವಾಗ ಅವ್ರಿಗೇನು GPs ನಮ್ಗೆ ಸಿಗ್ಲಿಲ್ಲ, ನಾನು ನೆಕ್ಸ್ಟ್ ನೋಡೋಣ ಅನ್ಕೊಂಡು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ರೌಂಡ್ ಅವರಿಗೆ ರೌಂಡ್ ಟು ಸೆಲೆಕ್ಟ್ ಮಾಡಬೇಕು. ಅದ್ರಲ್ಲಿ ಸೇಮ್ ಸ್ಪೆಷಲ್ ಕ್ಯಾಟಗರಿ ಅವರು ಯಾರು ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡಿಲ್ವಲ್ಲ, ಅವರು ರೌಂಡ್ ಟು ಆಪ್ ಮಾಡಿದ್ರೆ ಅದು ರೌಂಡ್ ಟು ಬರುತ್ತೆ. ರೌಂಡ್ 3 ನಲ್ಲಿ ಸೆಷನ್ 1 ನಲ್ಲಿ ಡಿಸ್ಟರ್ಬ್ ಕ್ಯಾಟಗರಿ ಅವ್ರದ್ದು ಕೌನ್ಸಿಲಿಂಗ್ ಆಗುತ್ತೆ. ಅಂದ್ರೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾರ್ಯಾರು ಡಿಸ್ಟರ್ಬ್ ಮಾಡಿರ್ತಾರೆ ರೌಂಡ್ 1 ಅವ್ರದ್ದು ಕೌನ್ಸಿಲಿಂಗ್ ಆಗುತ್ತೆ. ಅದೇ ರೀತಿ ರೌಂಡ್ 3 ಸೆಷನ್ 2 ಜನರಲ್ ಕ್ಯಾಟಗರಿ ಅವ್ರದ್ದು ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ರೌಂಡ್ 3 ಸೆಷನ್ 3 ಅದು ಕಂಪಲ್ಸರಿ ಟ್ರಾನ್ಸ್ಫರ್. ಗೊತ್ತಾಯ್ತಾ? ರೌಂಡ್ 3 ಏನೋ ಡೌಟ್ ಇದೆಯಾ? ಸರಿ ಕೇಳ. ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾ? ತೋರಿಸ್ತೀನಿ ನಾನೀಗ. ಅದೇ ನಾನು ಅದನ್ನ ರೌಂಡ್ 1 ನಲ್ಲಿ ಹೆಂಗ್ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಈಗ ನಾನು ಗ್ರೇಡ್ 1 ಅವ್ರದ್ದು ಕೌನ್ಸಿಲಿಂಗ್ ಮಾಡ್ತೀನಿ. ಅದಕ್ಕೆ ಫಸ್ಟ್ ನಾನು ಇಲ್ಲಿ ಗ್ರೇಡ್ 1 ಗ್ರೇಡ್ 2 SDEE ಇದೆ. ಗ್ರೇಡ್ 1 ಅಲ್ಲಿ ಕೌನ್ಸಿಲಿಂಗ್ ರೌಂಡ್ 1 ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಆಲ್ರೆಡಿ DSC ವೆರಿಫೈ ಆಗಿರುತ್ತೆ. ಮೊದಲೇ ಫೆಚ್ ಮಾಡ್ಕೊಂಡಿರ್ತೀರಾ. ಇಲ್ಲೊಂದ್ಸಲಿ DSC ವೆರಿಫೈ ಅಂತ ಕೊಟ್ರೆ ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಅದು ಬರೀ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಬೇಕು. ಓಕೆ ಅಂತ ಕೊಡಿ, ಹೆಸರು ಬರುತ್ತೆ. ಓಕೆ ನೋಡಿ, ಈಗ ಇದು ರೌಂಡ್ 1 ಸ್ಪೆಷಲ್ ಕ್ಯಾಟಗರಿ. ಈ ಕೌಂಟ್ ಇದೆಯಲ್ಲ, ಇದು ನಿಮ್ಮ ಸ್ಯಾಂಕ್ಷನ್ ಪೋಸ್ಟ್ ಮೇಲೆ ಹಾಕಿರ್ತಾರೆ. ಅದು ಕೌಂಟ್ ಅಂದ್ರೆ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ 1%, ಸೀರಿಯಸ್ ಎಲಿಮೆಂಟ್ 1%, ಸಿಂಗಲ್ ವುಮೆನ್ 1%, ಮತ್ತೆ ಸ್ಪೌಸ್ ಕೇಸ್ಗೆ 3%. ಅದ್ರ ಪ್ರಕಾರ ಸ್ಯಾಂಕ್ಷನ್ ಪೋಸ್ಟ್ ಪ್ರಕಾರ ಅಕೌಂಟ್ ಹಾಕಿರ್ತಾರೆ. ಅದ್ರ ಪ್ರಕಾರ ಈಗ ನೀವು ಕೌನ್ಸಿಲಿಂಗ್ ಮಾಡಾದ್ಮೇಲೆ ಅದ್ರ ಪ್ರಕಾರನೇ ಅದು ಪ್ಲಸ್ ಆರ್ ಮೈನಸ್, ಇದು ಡಿಸ್ಟರ್ಬ್ ಮಾಡಿದ್ರೆ ಅದೆಲ್ಲ ಮೈನಸ್ ಆಗ್ತಾ ಇರುತ್ತೆ ಅದು ಕೌಂಟ್. ಸೊ ನೀವೀಗ ಇಲ್ಲಿ ನೋಡಬಹುದು 4 ಜನ ಅಪ್ಲೈ ಮಾಡಿರ್ತಾರೆ ಸ್ಪೆಷಲ್ ಕ್ಯಾಟಗರಿನಲ್ಲಿ. ಒಬ್ರು ಇವರು ಬಸವರಾಜ್ ಮಿಟೇಗರನ್ ಅವರು ಸೀರಿಯಸ್ ಎಲಿಮೆಂಟ್ ಮತ್ತೆ ಸಿಂಗಲ್ ವುಮೆನ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಇದು ಯಾವ ತರ ಇರುತ್ತೆ ಅಂದ್ರೆ ಲೆಂತ್ ಆಫ್ ಸರ್ವಿಸ್ ಮೇಲೆ ಮೊದಲು ಮೇಲ್ ಬರ್ತಾರೆ ಅವರು. ಆದ್ರೆ ಇವರು 2 ಕ್ಯಾಟಗರಿಲಿ ಅಪ್ಲೈ ಮಾಡಿರೋದ್ರಿಂದ ಇವ್ರದ್ದು ವೆಯ್ಟೇಜ್ ಜಾಸ್ತಿ ಇದೆ. ಸೊ ಅದಕ್ಕೆ ಇವ್ರು ಮೇಲ್ ಬಂದಿದ್ದಾರೆ. ಇವರು ಸೀರಿಯಸ್ ಎಲಿಮೆಂಟ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ ಮತ್ತೆ ಸಿಂಗಲ್ ವುಮೆನ್ ಅಲ್ಲೂ ಅಪ್ಲೈ ಮಾಡಿದ್ದಾರೆ. ಸೊ ಅದೆರಡು ವೆಯ್ಟೇಜ್ ಜಾಸ್ತಿ ಇರೋದ್ರಿಂದ ಅವರು ಮೇಲೆ ಬಂದಿದ್ದಾರೆ. ಅದೇ ರೀತಿ ಒಬ್ರು ಅದೇ ಸಿಂಗಲ್ ವುಮೆನ್ ಸಿಂಗಲ್ ಪೇರೆಂಟ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ, 2 ಸ್ಪೌಸ್ ಕೇಸ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಏನಾದ್ರು ಡೌಟ್ ಇದೆ ಇದರಲ್ಲಿ? ಇದೇ ರೀತಿ ನಿಮ್ ಡಿಸ್ಟ್ರಿಕ್ಟ್ CO ಲಾಗಿನ್ ಅಲ್ಲಿ ಸ್ಪೆಷಲ್ ಕೇಸಸ್ ಅಲ್ಲಿ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರದ್ದು ಡೀಟೇಲ್ಸ್ ಈ ತರ ಕೂತಿರುತ್ತೆ. ಮತ್ತೆ ಇಲ್ಲಿ ಮೇಲ್ಗಡೆ ಇಲ್ಲಿ ಕೌಂಟ್ ಇರುತ್ತೆ. ನಾನು ಒಬ್ಬರನ್ನ ಕೌನ್ಸಿಲಿಂಗ್ ಮಾಡಿದ ತಕ್ಷಣ ಈಗ ಇಲ್ಲಿ 1 ಇರೋದು ಅದು 0 ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡಿ, ಇದು ಫಸ್ಟ್ ಬಸವರಾಜ್ ಮಿಟಾಗರ್ ಅಂತ ಇದ್ದಾರೆ. ಇವರು ಸೀರಿಯಸ್ ಎಲಿಮೆಂಟ್ ಸಿಂಗಲ್ ವುಮೆನ್ ಅಲ್ಲಿ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸೀರಿಯಸ್ ಎಲಿಮೆಂಟ್ ಅಲ್ಲಿ 1 ಕೌಂಟ್ ಇದೆ, ಸಿಂಗಲ್ ವುಮೆನ್ ಅಲ್ಲಿ 1 ಕೌಂಟ್ ಇದೆ. ಸೊ ಈಗ ನೋಡಿ, ಇಲ್ಲಿ ಕೌಂಟ್ 1 ಇರೋದ್ರಿಂದ ನಾನು ಇವ್ರನ್ನ ಫಸ್ಟ್ ಅವ್ರನ್ನ ಈಗ ನಾನು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನೀವು ಕಂಡಕ್ಟ್ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲಿ 1 ನಿಮಿಷ. ನೀವು ಒಂದೇ ಫಸ್ಟ್ ಅವರ್ ಮುಗಿಸಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಅವರ್ನ ನೀವು ಶೆಡ್ಯೂಲ್ ಕೌನ್ಸಿಲಿಂಗ್ ಅದು ಕ್ಲಿಕ್ ಮಾಡ್ಬೇಕು. ಅದು ಕಂಡಕ್ಟ್ ಕೌನ್ಸಿಲಿಂಗ್ ಒಂದೇ ಸತಿ 3ನೇ ಅವ್ರನ್ನ 4ನೇ ಅವ್ರನ್ನ ಮಾಡ್ಬೋದು. ಅದು ಆರ್ಡರ್ ಯಾವ ತರ ಇದೆ ಅದೇ ರೀತಿ ಮಾಡ್ಬೇಕು. ಧಾರವಾಡಿಂದ ಈ ಫಸ್ಟ್ ಇದ್ದವ್ರು ಬರದಿದ್ರೆ ಏನ್ ಮಾಡ್ಬೇಕು ಸರ್? ಅದು ನೀವು ತೋರ್ಸ್ಕೊಡ್ತೀನಿ, ಸ್ಕಿಪ್ ಆಬ್ಸೆಂಟ್ ಅದೇ ತೋರ್ಸ್ಕೊಡ್ತೀನಿ. ಈಗ ನೀವು ಫಸ್ಟ್ ಇರೋ ಮುಗಿದಾದ್ಮೇಲೆ ಸೆಕೆಂಡ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗೋದು. ಹೇಳಿ ಸ್ವಲ್ಪ ಸರ್. ಸಾರಿ ಕೇಳ್ತಿಲ್ಲ ನೀವು ಮಾತಾಡ್ತಿರೋದು. ಏನ್ ಹೇಳಿ?
ಸರ್ ಸಾರಿ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ನಾನು ನಿಮ್ಗೆ ನಾನು ಆಮೇಲೆ VC ಆದ್ಮೇಲೆ ಒಂದ್ಸಲಿ ಫೋನ್ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರ್ ಸಾರಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಏನ್ ಇದು ಫಸ್ಟ್ ಇದು ಮುಗಿಸ್ಬಿಡ್ತೀನಿ, ಲಾಸ್ಟ್ ಅಲ್ಲಿ ಒಂದ್ಸಲಿ ಬೇಕಾದ್ರೆ ಇನ್ನೊಂದ್ಸಲಿ ಮಾತಾಡ್ತೀನಿ ಸರ್ ನಿಮ್ ಜೊತೆ ಕೋಲಾರ್ಗೆ. ಸೊ ಇವಾಗ ನಾನು ಫಸ್ಟ್ ಕಂಡಕ್ಟ್ ಕೌನ್ಸಿಲಿಂಗ್ ಒಬ್ಬರ ಫಸ್ಟ್ ನಾನು ಈಗ ಕೌನ್ಸಿಲಿಂಗ್ ಮಾಡ್ತೀನಿ. ಕೌನ್ಸಿಲಿಂಗ್ ಮಾಡ್ಬೇಕಂದ್ರೆ ಇದು ಕಂಡಕ್ಟ್ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡ್ಬೇಕು. ಸೊ ಈಗ ನಾನು ಕಂಡಕ್ಟ್ ಕೌನ್ಸಿಲಿಂಗ್ ಕ್ಲಿಕ್ ಮಾಡಿದ್ಮೇಲೆ ಕಂಡಕ್ಟ್ ಕೌನ್ಸಿಲಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನೀವು ಯೂಸರ್ ಡೀಟೇಲ್ಸ್ ಇಲ್ಲಿ ಚೆಕ್ ಮಾಡ್ಕೋಬಹುದು, ಎಲ್ಲ ಯೂಸರ್ಸ್. ಅದಾದ್ಮೇಲೆ ನೆಕ್ಸ್ಟ್ ಟ್ರಾನ್ಸ್ಫರ್ ಡೀಟೇಲ್ಸ್, ಅವ್ರು ಯಾವ ಕ್ಯಾಟಗರಿ ಅಪ್ಲೈ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ, ಅವರು ವಿತ್ ಇನ್ ಡಿಸ್ಟ್ರಿಕ್ಟ್ ಸಿಂಗಲ್ ವುಮೆನ್ ಅಲ್ಲೂ ಅಪ್ಲೈ ಮಾಡಿದ್ದಾರೆ, ಸೀರಿಯಸ್ ಎಲಿಮೆಂಟ್ ಅಲ್ಲೂ ಅಪ್ಲೈ ಮಾಡಿದ್ದಾರೆ. ಇದೆಲ್ಲ ನೀವು ನೋಡ್ಬಿಟ್ಟು ಪ್ರೊಫೈಲ್ ನ ಅಪ್ಲೋಡ್ ಮಾಡಿರ್ತೀರಾ. ಸೊ ಈಗ ಕೌನ್ಸಿಲಿಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 4 ಆಪ್ಷನ್ ಇದೆ. ಅಗ್ರಿ ಮಾಡ್ಕೋಬಹುದು, ಅಂದ್ರೆ ಅದನ್ನ ಅವ್ರಿಗೆ ಯಾವ GP ಬೇಕು ಅದನ್ನ ತೋರಿಸಬಹುದು. ನೆಕ್ಸ್ಟ್ ಸ್ಕಿಪ್ ಅಂದ್ರೆ ಅದೇ ಈಗ ನನ್ಗೆ ಬೇಡ ಅಂತ ಬಿಟ್ಬಿಟ್ರೆ ಸ್ಕಿಪ್ ಮಾಡ್ಕೋಬಹುದು. ಮತ್ತೆ ಯಾರಾದ್ರೂ ಕೌನ್ಸಿಲಿಂಗ್ ಬರದೇ ಇರೋರು ಬಂದಿಲ್ಲ ಅಂದ್ರೆ ಆಬ್ಸೆಂಟ್ ಅಂತ ಕ್ಲಿಕ್ ಮಾಡಬಹುದು. ಇಲ್ಲ ಅಂದ್ರೆ ಅವರು ಬೇಕಾದ್ರೆ ನಾನು ಈ ರೌಂಡ್ ಅಲ್ಲಿ ನನ್ ಬೇಕಾಗಿರೋ GP ಸಿಕ್ಕಿಲ್ಲ, ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ನೋಡ್ತೀನಿ ಅಂತ ಒಂದು ಆಪ್ಷನ್ ಇದೆ. ಸೆಕೆಂಡ್ ರೌಂಡ್ 1 ಸೆಕೆಂಡ್ ರೌಂಡ್ ಅಂತ ಕ್ಲಿಕ್ ಮಾಡ್ತೀವಿ. ಇದು ಬರೀ ಸ್ಪೆಷಲ್ ಕೇಸ್ ಮಾತ್ರ ಈ ಆಪ್ಷನ್ ಇರೋದು, ಬೇರೆ ಯಾರಿಗೂ ಈ ಆಪ್ಷನ್ಸ್ ಇಲ್ಲ. 1 to attend ಸೆಕೆಂಡ್ ರೌಂಡ್. ಸೊ ಇವಾಗ ನಾನು ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಅಗ್ರಿ ಅಂತ ಕ್ಲಿಕ್ ಮಾಡ್ತೀನಿ. ಡಿಸ್ಟಿಕ್ ಯಾವ ಡಿಸ್ಟಿಕ್ ಇರುತ್ತೆ ಅದೇ ಬರುತ್ತೆ, ಬೆಳಗಾವಿ. ಈಗ ಅವ್ರು ಕೇಳ್ಬೋದು, ನೀವು ಅವ್ರನ್ನ ಕೇಳ್ಬಿಟ್ಟು ಯಾವ ತಾಲೂಕು, ಯಾಕಂದ್ರೆ ಮೋರ್ ದನ್ 3 years ಇರೋರ್ನ ಯಾರು ಡಿಸ್ಟರ್ಬ್ ಮಾಡ್ಬೋದು. ಮತ್ತೆ ವೇಕೆನ್ಸಿ ಲಿಸ್ಟ್ ಆಲ್ರೆಡಿ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ, ಅವ್ರು ಮೊದ್ಲೇ ನೋಡ್ಕೊ ಬಂದಿರ್ತಾರೆ. ಇಲ್ಲ ಅಂದ್ರೆ ಅವ್ರು ನೀವು ಯಾವ ತಾಲೂಕ್ ಬೇಕು ಅವ್ರು ಕೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನೀಗ ಗೋಕಾಕ್ ತಾಲೂಕು ಕ್ಲಿಕ್ ಮಾಡಿದ್ರೆ ಇಷ್ಟು GPs ನ ಅವ್ರು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬಹುದು. ಇಷ್ಟು GPs ವೇಕೆಂಟ್, ಮತ್ತೆ ಮೋರ್ ದನ್ 3 years 5 years ಮೋರ್ ದನ್ 3 years ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲರದ್ದು GPs ತೋರಿಸುತ್ತೆ. ಸೊ ಅವ್ರನ್ನ ಡಿಸ್ಟರ್ಬ್ ಮಾಡಬಹುದು. ಸೊ ನಾನೀಗ ಬೆಳಗಾವಿ ಗೋಕಾಕ್ ಅಲ್ಲಿ ಈ ಬೆಟ್ಟಗೆರೆ GP ಅಂತ ಇರೋದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಪ್ರಿವ್ಯೂ, ಇಲ್ಲಿ ಆರ್ಡರ್ ಕಾಪಿ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಇದು ಅದರಲ್ಲಿ ಅವ್ರ ಹೆಸರು ನೋಡ್ಕೊಳ್ಳಿ, ಅವ್ರ ಡೆಸಿಗ್ನೇಷನ್, ಅವ್ರು ಯಾವ ಪಂಚಾಯತಿಲಿ ಇದ್ರು, ಈಗ ಯಾವ ಪಂಚಾಯತಿಯಿಂದ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಬೇನಾಡಿ ಗ್ರಾಮ ಪಂಚಾಯತಿ, ನಿಪ್ಪಾಣಿ ತಾಲೂಕು, ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು, ಬೆಟಗೇರಿ ಕೇಳ್ತಾ ಇದ್ದಾರೆ. ಸೊ ಇದು ಡೀಟೇಲ್ಸ್ ಆಲ್ರೆಡಿ ಹಂಗೆ ಫೆಚ್ ಆಗಿ ಬರುತ್ತೆ. ಅದಾದ್ಮೇಲೆ ಸಬ್ಮಿಟ್ ಅಂತ ಕೊಟ್ರೆ DSC ಸೈನ್ ಆಗುತ್ತೆ. ಈ ಆರ್ಡರ್ ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಇದು ಸಬ್ಮಿಟ್ ಅಂತ ಕೊಟ್ರೆ, ಆಲ್ರೆಡಿ DSC ರಿಜಿಸ್ಟರ್ ಮಾಡಿರ್ತೀವಿ. ಓಕೆ ಅಂತ ಕೊಟ್ಟ ತಕ್ಷಣ ನೋಡಿ, ಇದು DSC CO ಅವ್ರದ್ದು DSC ಸೈನ್ ಆಗಿ ಈ ತರ ಡಿಜಿಟಲ್ ಸೈನ್ ಆಗಿ ಕಾಪಿ ಜನರೇಟ್ ಆಗುತ್ತೆ. ನೀವು ಇದನ್ನ ಪ್ರಿಂಟ್ ಕೊಡೋ ಮುಂಚೆ ಫಸ್ಟ್ ಇದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಿಂಟ್ ಕೊಡಿ ಅವ್ರಿಗೆ. ಸಪೋಸ್ ರೀಪ್ರಿಂಟ್ ಬೇಕು, PDF ಮತ್ತೆ ತಗೊಳಕ್ಕಾಗೋದಿಲ್ಲ ಸರ್. ಏನ್ ಹೇಳಿ ಸರ್, ಇನ್ನೊಂದ್ಸಲ ಹೇಳಿ. ಸಪೋಸ್ ಮತ್ತೆ ರೀಪ್ರಿಂಟ್ ಬೇಕು ಅಂತ ಅಂದಾಗ ಇಲ್ಲ ಒಂದ್ಸಲಿ ಅವ್ರ ಏನ್ ಬೇಕು ಅಂತ ಕೇಳ್ಬಿಟ್ಟು ನೀವು ಅದನ್ನ ಜನರೇಟ್ ಮಾಡಾದ್ಮೇಲೆ ಮತ್ತೆ ಚೇಂಜ್ ಮಾಡಕ್ ಆಗಲ್ಲ. ರೀಪ್ರಿಂಟ್ ಆಪ್ಷನ್ ಸದ್ಯಕ್ಕಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಸೇವ್ ಮಾಡ್ಕೊಡಿ. ಇಲ್ಲ ಅಂದ್ರೆ ಇಲ್ಲಿ ನೋಡಿ, ಅದು ಸೇವ್ ಮಾಡಾದ್ಮೇಲೆ ಬೇಕಾದ್ರೂ ನೀವು ಇಲ್ಲಿ Ctrl+P ಅಂತ ಒತ್ತಿದ್ರು ನೋಡಿ ಇಲ್ಲಿ ಬರುತ್ತೆ, ಈಗ ಮತ್ತೆ ಅದೇ ಬರುತ್ತೆ. ಸೊ ಬೆಸ್ಟ್ ಸೇವ್ ಮಾಡ್ಕೊಳ್ಳಿ ಯಾವತ್ತೂ. ಏನೇ ಕೌನ್ಸಿಲಿಂಗ್ ಅದು ಮಾಡಾದ್ಮೇಲೆ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಪ್ರಿಂಟ್ ಕೊಡಿ.
ಪ್ರಿಂಟ್ ಕೊಟ್ಟಾದ್ಮೇಲೆ ಕ್ಲೋಸ್ ಅಂತ ಇಟ್ಟ ತಕ್ಷಣ ನೋಡಿ ಇಲ್ಲಿ ಸೀರಿಯಸ್ ಎಲಿಮೆಂಟ್ ಅಲ್ಲಿ ಒಂದಿತ್ತು, ಇದು 0 ಆಗೋಯ್ತು ಕೌಂಟ್. ಸೊ ಸೀರಿಯಸ್ ಎಲಿಮೆಂಟ್ ಅಲ್ಲಿ ಈಗ ಇನ್ನು ಬೇರೆಯವ್ರು ಯಾರಾದ್ರೂ ಅಪ್ಲೈ ಮಾಡಿದಿದ್ರೆ ಅವ್ರಿಗೆ ಚಾನ್ಸಸ್ ಸಿಗ್ತಾ ಇರ್ಲಿಲ್ಲ, ಅದು ಮುಗ್ದೋಯ್ತು. ನೋಡಿ ಇಲ್ಲಿ ಒಂದಿತ್ತು, ಇದು 0 ಆಯ್ತು ಕೌಂಟ್. ಸೊ ಇದು ಸ್ಯಾಂಕ್ಷನ್ ಪೋಸ್ಟ್ ಪ್ರಕಾರ ಅದೇನ್ ಪರ್ಸೆಂಟೇಜ್ ಸ್ಯಾಂಕ್ಷನ್ ಆಗಿದೆ ಅದ್ರ ಪ್ರಕಾರ ಅದು ಕೌಂಟ್ ಇರುತ್ತೆ, ಅದ್ರ ಪ್ರಕಾರ ಅದು ಮೈನಸ್ ಆಗ್ತಾ ಹೋಗುತ್ತೆ. ಮುಂಚೆ ನಡೀತಿತ್ತು. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಸರ್ ಡೌಟ್ ಏನು ಇಲ್ಲ, ಬಟ್ ಅದ್ ಏನ್ ಜನರೇಟ್ ಮಾಡ್ತೀವಲ್ಲ ನಾವ್ ಅದನ್ನ ಇನ್ನೊಂದ್ ಕಾಪಿ ಸೇವ್ಡ್ ಅಲ್ಲಿ ಇರೋ ಹಾಗೆ ನಮ್ಗೆ ಕೊಡ್ಬೇಕು ಸರ್. ಯಾವಾಗ ಬೇಕು ಅಂದ್ರೆ ಪ್ರಿಂಟ್ ತಗೊಳಕ್ ಬೈ ಮಿಸ್ಟೇಕ್ ಒಂದ್ ಮಿಸ್ ಮಾಡಿದ್ರು ಕೂಡ ನಮ್ಗೆ ಬೇಕಾಗತ್ತೆ ಸರ್. ಇಲ್ಲ, ರೀಪ್ರಿಂಟ್ ಆಪ್ಷನ್ ಬೇಕು ಸರ್, ಆರ್ ಇದು ಎಲ್ಲಾದ್ರೂ ಒಂದ್ ಕಡೆ ಸೇವ್ಡ್ ಇರ್ಬೇಕು ಸರ್. ಆನ್ಲೈನ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಗೊತ್ತು ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಯ್ತು. ಆದ್ರೂ ನೀವು ಫಸ್ಟ್ ಸೇವ್ ಮಾಡ್ಕೊಳ್ಳಿ ಇದನ್ನ. ಜಾಸ್ತಿ ಜನ ಏನು ಇರಲ್ಲ, ಇಷ್ಟ ಒಂದು ಪರ್ಸೆಂಟೇಜ್ ಪ್ರಕಾರ ಎಷ್ಟು ಪಂಚಾಯತಿ ಪ್ರಕಾರ ಸ್ಯಾಂಕ್ಷನ್ ಪೋಸ್ಟ್ ಪ್ರಕಾರ ಎಷ್ಟಿರುತ್ತೆ ಜಾಸ್ತಿ ಯೂಸರ್ಸ್ ಇರಲ್ಲ. ಸೊ ಅದಕ್ಕೆ ಬೆಸ್ಟ್ ನೀವು ಸೇವ್ ಮಾಡ್ಕೊಳ್ಳಿ ನೀವು ಅದನ್ನ. ಸರ್ ಈಗ ತಾವು ಹೇಳಿದ ಪ್ರಕಾರ ಸೀರಿಯಸ್ ಎಲಿಮೆಂಟ್ ನಲ್ಲಿ ಒಂದು ಅಂತ ಇತ್ತು, ಕೆಳಗೆ ಒಂದೇ ಕ್ಯಾಂಡಿಡೇಟ್ ಅಪ್ಲೈ ಮಾಡಿದ್ದು ಸರ್. ಸಪೋಸ್ ಒಂದ್ ವೇಳೆ ಇನ್ನೊಂದವರು ಅಪ್ಲೈ ಮಾಡಿದ್ದು ಅಂದ್ರೆ ಆ ಕೇಸ್ ನಲ್ಲಿ ಸರ್ ಅವ್ರಿಗೆ ಚಾನ್ಸ್ ಇರಲ್ಲ, ಯಾಕಂದ್ರೆ ಅವ್ರದ್ದು ಕೋಟ ಮುಗೀತು, ಪರ್ಸೆಂಟೇಜ್ ಮುಗೀತಲ್ಲ. ಸೊ ಇಲ್ಲಿ ಏನಾದ್ರು ಒಂದಿದ್ದಿದ್ರೆ ಅವ್ರಿಗೆ ಚಾನ್ಸ್ ಸಿಗ್ತಾ ಇತ್ತು. 0 ಇದ್ದ ತಕ್ಷಣ ಅವ್ರ ಚಾನ್ಸ್ ಸಿಗಲ್ಲ, ಅವ್ರದ್ದು ಇದು ನೇಮೇ ಹೊಟ್ಟೋಗುತ್ತೆ. ಇಲ್ಲಿ ಯಾರು ಇರ್ತಾರೆ ಅವ್ರ ನೇಮೇ ಹೊಟ್ಟೋಗುತ್ತೆ. ಸೊ ನೆಕ್ಸ್ಟ್ ಕ್ಯಾಟಗರಿ ಅವ್ರು ಬರ್ತಾರೆ. ಜನರಲ್ ಕ್ಯಾಟಗರಿನಲ್ಲಿ ಮತ್ತೆ ಎಲಿಜಿಬಲ್ ಆಗ್ಬಿಡ್ತಾರೆ ಸರ್. ನೀವು ಅದು ಸ್ಟಾರ್ಟಿಂಗ್ ಅದನ್ನ ನೀವು ಅಲ್ಲಿ ಅವ್ರಿಗೆ ಎಸ್ ಅಂತ ಕೊಟ್ಟಿದ್ರೆ, CO ಲಾಗಿನಲ್ಲಿ DS ಮತ್ತೆ CO ಲಾಗಿನಲ್ಲಿ ಎಸ್ ಅಂತ ಕೊಟ್ಟಿದ್ರೆ ಖಂಡಿತ ಅವರು ಜನರಲ್ ಕ್ಯಾಟಗರಿ ಬರುತ್ತೆ ಅವ್ರ ಹೆಸರು. ಸೊ ಏನು ಈಗ ನಾನು ನೆಕ್ಸ್ಟ್ ಇನ್ನೊಬ್ರು ಕೌನ್ಸಿಲಿಂಗ್ ಮಾಡ್ತೀನಿ ನೋಡಿ. ಇದು ಸಿಂಗಲ್ ವುಮೆನ್ ಕ್ಯಾಟಗರಿ. ಇಲ್ಲಿ ಸಿಂಗಲ್ ವುಮೆನ್ ಅಲ್ಲಿ 1 ಕೌಂಟ್ ಇದೆ ಸರ್. ಬೆಳಗಾವಿ ಇದನ್ನು ಹೇಳಿ. ಇದು ಆರ್ಡರ್ ಎಲ್ಲ ಕನ್ನಡದಾಗ ಬರ್ತಾ ಇದೆ, ಬಟ್ ಹೆಸರು ಮಾತ್ರ ಇಂಗ್ಲಿಷ್ ನಾಗ ಇದೆ. ಅದು ಸ್ವಲ್ಪ ಇಂಗ್ಲಿಷ್ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀರಾ? ಇಲ್ಲ ಈಗ ಸದ್ಯಕ್ಕೆ ಅದು ಇಂಗ್ಲಿಷ್ ಅಲ್ಲೇ ಬರುತ್ತೆ. ಅದನ್ನು ತುಂಬಾ ಜನ ಹೇಳಿದ್ದಾರೆ. ಅದು ಈ ವರ್ಷದಲ್ಲಿ ಆಗಲ್ಲ, ಖಂಡಿತ ನೆಕ್ಸ್ಟ್ ವರ್ಷದಲ್ಲಿ ಅದನ್ನ ಈ ಕನ್ನಡದಲ್ಲಿ ಬರಕ್ಕೆ ಇದ್ ಮಾಡ್ತೀವಿ ಅದನ್ನ. ಇಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಎಲ್ಲ ಸ್ವಲ್ಪ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಲ್ಲ ನೀವು ತುಂಬಾ ಜನ ಇದ್ ಮಾಡಿದ್ದಾರೆ, ಅದನ್ನ ಮಾಡ್ಕೊಡ್ತೀವಿ. ಎಸ್ ಥ್ಯಾಂಕ್ ಯು. ಇಂಗ್ಲಿಷ್ ನೇಮ್ ಇಂಗ್ಲಿಷ್ ಅಲ್ಲಿ ಬರುತ್ತಲ್ಲ ಕನ್ನಡದಲ್ಲಿ, ಆದ್ರೆ ಈಗ ಆಗಲ್ಲ, ಈ ವರ್ಷದಲ್ಲಿ ಆಗಲ್ಲ ಅಂತ ಹೇಳಿ. ಸೊ ಈಗ ನಾನು ಇನ್ನೊಬ್ರದ್ದು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ, ಅದು ಸೆಕೆಂಡ್ ಈಗ ಫಾರ್ ಎಕ್ಸಾಂಪಲ್ ಅವ್ರು ಬಂದ್ರು, ಅವರು ಕೇಳಿ ಅವರು ಸಿಂಗಲ್ ಪೇರೆಂಟ್ ಅಲ್ಲಿ ಕೇಳಿದ್ದಾರೆ, ನನ್ ಬೇಕಾಗಿರೋ GP ನನ್ಗೆ ಸಿಕ್ಕಿಲ್ಲ ಈ ರೌಂಡ್ ಅಲ್ಲಿ. ಸೊ ನೀವು ತೋರಿಸಿದಾಗ ನಾನು ಒಂದ್ ಕೆಲಸ ಮಾಡ್ತೀನಿ, ಅದನ್ನ ನಾನು ವಾಂಟ್ ಟು ಅಟೆಂಡ್ ಸೆಕೆಂಡ್ ರೌಂಡ್ ನೋಡೋಣ, ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರು ನನಗೆ ಚಾನ್ಸ್ ಸಿಕ್ಕಿದ್ರೆ ಇರುತ್ತೆ ಅನ್ಕೊಂಡು, ಸೊ ನಾನು ಇದನ್ನ ವಾಂಟ್ ಟು ಅಟೆಂಡ್ ಸೆಕೆಂಡ್ ರೌಂಡ್ ಅಂತ ಹಾಕ್ತೀನಿ. ಅದ್ರ ಮುಂಚೆ ನಾನು ಫಸ್ಟೇ ತೋರಿಸ್ಬಿಡ್ತೀನಿ ನೋಡಿ. ಈಗ ಈ ಕೌಂಟ್ ಯಾವ ತರ ಇದಾಗುತ್ತೆ. ಈಗ ನೋಡಿ, ಇದು ಸೆಕೆಂಡ್ ರೌಂಡ್ ಅಲ್ಲಿ ಏನು 0 ಇಲ್ಲ. ಇಲ್ಲಿ ಸಿಂಗಲ್ ವುಮೆನ್ ಅಲ್ಲಿ ಎಲ್ಲ ಕೌಂಟ್ 0 ಇದೆ. ಸೊ ನಾನೀಗ ಇವ್ರನ್ನ ಸೆಕೆಂಡ್ ರೌಂಡ್ ಕಳಿಸಿದ ತಕ್ಷಣ ಈ ಕೌಂಟ್ ಸೆಕೆಂಡ್ ರೌಂಡ್ ಹೋಗುತ್ತೆ. ಇದು ಪ್ರೆಸ್ ಆಗ್ತಾ ಇದೆ. 1 to 10 ಸೆಕೆಂಡ್. ಇದು ಟೆಸ್ಟ್ ಲಿಂಕ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಇದೆ. ಇದು 1 to 10 ಸೆಕೆಂಡ್ ರೌಂಡ್ ಅಂತ. ಇದು ರಿಮಾರ್ಕ್ಸ್ ಏನು ಮ್ಯಾಂಡೇಟರಿ ಇಲ್ಲ, ನೀವು ಹಾಕಿದ್ರೆ ಒಳ್ಳೇದು. ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಆ ಯೂಸರ್ ಸೆಕೆಂಡ್ ರೌಂಡ್ ಅಲ್ಲಿ ಕೂತ್ಕೋತಾರೆ. ಸ್ವಲ್ಪ ಸ್ಲೋ ಇದೆ ಸರ್. ಇದು 1 to 10 ಸೆಕೆಂಡ್ ಟಿಕೆಟ್ ಅಪ್ಲೈ ಮಾಡೋದು ಅವ್ರಿಗೆ ಸಿಗುತ್ತೆ. ನಾವು ಸಬ್ಮಿಟ್ ಕೊಡ್ತೀವಿ, ಬಟ್ ನಾಳೆ ನಾನು ಹೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಹೋಗುತ್ತೆ.
ಇನ್ನೊಂದ್ಸಲ ಹೇಳಿ ಸರ್, ಸರಿಯಾಗಿ ಕೇಳಿಸಿಲ್ಲ. ಈಗ ಅವರು ವಾಂಟ್ ಟು ಅಟೆಂಡ್ ಸೆಕೆಂಡ್ ರೌಂಡ್ ಅಪ್ಲೈ ಮಾಡ್ತಾರಲ್ಲ ಕೌನ್ಸಿಲಿಂಗ್ ಅಲ್ಲಿ, ಅವಾಗ ಸಬ್ಮಿಟ್ ಕೊಟ್ಟಾಗ ಅವ್ರಿಗೆ ಅಕ್ನಾಲಜ್ಮೆಂಟ್ ಕಾಪಿ ಹೋಗುತ್ತಾ ಅಂತ. ಸೆಕೆಂಡ್ ರೌಂಡ್ ಮೆಸೇಜ್ ಹೋಗುತ್ತೆ. ಸೆಕೆಂಡ್ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಯಾರಿಗೆ? ಟೆಕ್ಸ್ಟ್ ಮೆಸೇಜ್ ಯೂಸರ್ಸ್ಗೆ. ಈಗ ಯಾರು ಅಪ್ಲೈ ಮಾಡಕ್ಕೆ ಇದು ಅಪ್ಲಿಕೆಂಟ್ ಬಂದಿರ್ತಾರೆ ನೋಡಿ, ಗ್ರೇಡ್ 1 ಸೆಕ್ರೆಟರಿಗೆ ಅವ್ರಿಗೆ ಮೆಸೇಜ್ ಹೋಗುತ್ತೆ, SMS. ಸರ್ ತುಮಕೂರಿಂದ ಒಂದು ಸಬ್ಮಿಷನ್ ಸರ್. ಹೇಳಿ ಸರ್ ಮೆಸೇಜ್ ಗಿಂತ ಅವ್ರಿಗೊಂದು ಅಕ್ಲಾನ್ಮೆಂಟ್ ಹೋದ್ರೆ ಬೆಸ್ಟ್ ಸರ್. ಆ ಟೈಮಲ್ಲಿ ಪ್ರಿಂಟ್ ಕೊಟ್ಟು ತಗೊಂಡ್ರೆ ಒಂದು ಅಕ್ನಾಲಜ್ಮೆಂಟ್ ತಗೊಂಡ್ರೆ ಬೆಟರ್ ಸರ್. ಈಗ SMS ಒಂದೇ ಅಕ್ನಾಲಜ್ಮೆಂಟ್. ಡಿಲೀಟ್ ಆಗೋದ್ರೆ ಮೆಸೇಜ್ ನ ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಅವರು. ಅಲ್ಲ, ನಿಮ್ಗೆ ರಿಪೋರ್ಟ್ ಅಲ್ಲೂ ಬರುತ್ತೆ, ರಿಪೋರ್ಟ್ ಅಲ್ಲೂ ನಿಮ್ಗೆ ಅದು ತೋರ್ಸುತ್ತೆ. ಅವರು ಅಲ್ಲ ಓಕೆ ಸರ್, ರಿಪೋರ್ಟ್ ಅಲ್ಲಿ ತೋರ್ಸುತ್ತೆ, ಬಟ್ ಅವರು ನೆಕ್ಸ್ಟ್ ಟೈಮ್ ಬಂದಾಗ ನಾನ್ ಸೆಕೆಂಡ್ ರೌಂಡ್ ಹೇಳೇ ಇರ್ಲಿಲ್ಲ ಅಂದ್ರೆ ನಿಮ್ಮ ಹತ್ರ ರಿಪೋರ್ಟ್ ಇರುತ್ತಲ್ಲ, ತೋರಿಸಿ. ಈಗ ನೀವು ಅವ್ರು ಲೈವ್ ಆಗಿ ಬಂದಿರ್ತಾರಲ್ಲ ಕೌನ್ಸಿಲಿಂಗ್ ಮಾಡಕ್ಕೆ, ಈಗ ನೀವು ಈ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ಕೋಬೇಕು. ಯಾರ್ಯಾರು ಬರ್ತಾರೋ ಬಂದಿದ ತಕ್ಷಣ ಅವ್ರ ಹತ್ರ ಸೈನ್ ಹಾಕ್ಸ್ಕೋಬೇಕು. ಸೊ ಕೌನ್ಸಿಲಿಂಗ್ ಬಂದಿದೀವಿ ಅಂತ. ಸೊ ಈಗ ಅವರು ಈವನ್ ಆರ್ಡರ್ ಕಾಪಿ ಕೊಟ್ಮೇಲೂ 2 ಕಾಪಿ ಬರುತ್ತೆ ಅದರಲ್ಲಿ. ಆರ್ಡರ್ ಕಾಪಿ, ಟ್ರಾನ್ಸ್ಫರ್ ಆರ್ಡರ್ ಕಾಪಿ, ಒಂದು ಎಂಪ್ಲಾಯಿ ಕಾಪಿ, ಇನ್ನೊಂದು ಆಫೀಸ್ ಕಾಪಿ. ಈವನ್ ಆಫೀಸ್ ಕಾಪಿಗೆ ಅವ್ರದ್ದು ನೀವು ಇನಿಷಿಯಲ್ ಹಾಕ್ಸಿ ಇಸ್ಕೋಬೇಕು. ಅದೇ ರೀತಿ ಈಗ ಅವ್ರು ಸೆಕೆಂಡ್ ರೌಂಡ್ ಹೋಗ್ತಾರೆ ಅಂದ್ರೆ ರಿಜಿಸ್ಟ್ರಿನಲ್ಲಿ ಐ ವಾಂಟ್ ಸೆಕೆಂಡ್ ರೌಂಡ್ ಅವ್ರು ಏನ್ ಕೇಳಿರ್ತಾರೋ ಅದನ್ನ ಎಂಟ್ರಿ ಮಾಡಿ ರಿಮಾರ್ಕ್ ಅಲ್ಲಿ ಅವ್ರು ಸೈನ್ ತಗೊಳ್ಳಿ. ಎವ್ರಿಥಿಂಗ್ ವಾಟ್ ಎವರ್ ಯು ಡೂ, ನೀವು ಏನ್ ಮಾಡ್ತಿರೋ ಕೌನ್ಸಿಲಿಂಗ್ ಅಲ್ಲಿ ಎಂಟೈರ್ ಥಿಂಗ್ಗೆ ನೀವು ಅವ್ರ ಹೆಸರು ಪಕ್ಕದಲ್ಲಿ ಅವೆಲ್ಲ ಬರ್ಕೊಂಡು ಹೋಗ್ಬೇಕು, ಅವ್ರು ಸೈನ್ ಮಾಡಿಸ್ಕೊಳ್ಬೇಕು. ಸೊ ನಿಮ್ಗೆ ಅಲ್ಲಿ ಏನು ಇಶ್ಯೂಸ್ ಆಗಲ್ಲ ಅವಾಗ. ಸರ್ ಇದನ್ನ ಈಗ ಅವ್ರನ್ನ ಎಲ್ಲ ಇಲ್ಲೇ ಕರೆಸಿ ಆರ್ಗನೈಸ್ ಮಾಡ್ಬೇಕಾ ಸರ್? ಹೌದು, ನಿಮ್ಮ ZP ನಲ್ಲೇ ಕರ್ಸಿ ಮಾಡ್ಬೇಕು. ಇವತ್ತು ನಾವು ಇಂಟರ್ ಡಿಸ್ಟ್ರಿಕ್ಟ್ ಮಾಡಿದೀವಿ, ಅವರೆಲ್ಲ ಇಲ್ಲೇ ಕಮಿಷನರೇಟ್ ಬಂದು ಅವ್ರದ್ದು ಆರ್ಡರ್ ಕಾಪೀಸ್ ತಗೊಂಡು ಹೋಗಿದ್ದಾರೆ. ಅದೇ ರೀತಿ ನಿಮ್ಮಲ್ಲಿ ಮಾಡೋ ಅಷ್ಟು ಕೌನ್ಸಿಲಿಂಗ್ ಏನ್ ಮಾಡ್ತಿರೋ ನೀವು ಅದೆಲ್ಲಾನು ನಿಮ್ ZP ನಲ್ಲೇ ಮಾಡ್ಬೇಕು, ಅಲ್ಲಿಗೆ ಕರೆಸ್ಬೇಕು ಅವ್ರನ್ನ. ಆಮೇಲೆ ಇದು ಸ್ಪೆಷಲ್ ಕ್ಯಾಟಗರಿ ಅಂತ ಏನ್ ಅಪ್ರೂವ್ ಮಾಡಿರ್ತೀವಲ್ಲ ಸರ್, ಅವ್ರಿಗೆ ಇದೇ ಡೇಟಿಗೆ ನಮ್ದು ಕೌನ್ಸಿಲಿಂಗ್ ಇದೆ ಅಂತ ಏನಾದ್ರು SMS ಹೋಗಿರತ್ತಾ ಸರ್? ಹೌದು, SMS ಟ್ರಿಗರ್ ಆಗಿ ಅವ್ರಿಗೆ ಹೋಗುತ್ತೆ. ಪ್ಲಸ್ ನೀವು ಗೊತ್ತಾಗುತ್ತೆ, ನೀವು ಓಪನ್ ಮಾಡಿದ್ದು ಅಲ್ಲ, ಯೂಸರ್ಗೆ SMS ಹೋಗಿರುತ್ತಲ್ವಾ ಸರ್? ಹೌದು, ಯೂಸರ್ ಹೋಗಿರುತ್ತೆ. ಮತ್ತು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಕಮಿಷನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾವೆಲ್ಲವರನ್ನು ಅವ್ರಿಗೆ ಒಂದ್ಸಲಿ ಫೋನ್ ಮಾಡಿ ಇಂಟಿಮೇಟ್ ಮಾಡೋದು ಬೆಟರ್ ಅಂತ ಹೇಳಿದ್ದಾರೆ. ಅಂದ್ರೆ ನಾವ್ ಇಂಟಿಮೇಷನ್ ಮಾಡ್ಬೇಕು? ಹೌದು, ಮಾಡಿ. Before how many days, sir? Before how many days we should inform, sir? 1 day. Before 1 day. Yes. ನಾಳಿದಿರೋ ನಾಳೆ ಮಾಡಿ ಅವ್ರು. Call ಮಾಡಿ intimation ಮಾಡಿ. ಸರ್ ಇದು ಕೌನ್ಸಿಲಿಂಗು ನಾವು ಮಾಡ್ತೀವಲ್ಲ, ಅದಕ್ಕೆ ಟೈಮಿಂಗ್ಸ್ ಏನಾದ್ರು ಇದೆಯಾ ಸರ್? ಇಷ್ಟರೊಳಗೆ ಮಾಡ್ಬೇಕು ಅಥವಾ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ? ಮಾರ್ನಿಂಗ್ 10 ಸ್ಟಾರ್ಟ್ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಮಾರ್ನಿಂಗ್ 10 ಮಾಡಿ. ಓಕೆ, ಸೊ ಇವಾಗ ನನ್ನ ಯೂಸರ್ ನ ಸೆಕೆಂಡ್ ರೌಂಡ್ ಗೆ ಹಾಕಿದೆ. ಸೊ ನೋಡಿ, ಅವ್ರದ್ದು ಡೀಟೇಲ್ಸ್ ಸೆಕೆಂಡ್ ರೌಂಡ್ ಗೆ ಬಂದಿದೆ. ಈಗ ಸ್ಪೌಸ್ ಕೇಸು ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಇದ್ದಾರೆ. ಸೊ ಕೌಂಟ್ ಇಲ್ಲಿ 4 ಇದೆ. ಈ ಕೌಂಟ್ ನ ನೋಡ್ತಾ ಇದ್ದೀವಿ. ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಲ್ಲಿ 1 ಕೌಂಟ್ ಇದೆ. ಇದು ರೌಂಡ್ 1 ಕಂಪ್ಲೀಟ್ ಕೊಟ್ರೆ ಇದು ಸೆಕೆಂಡ್ ರೌಂಡ್ ಹೋಗುತ್ತೆ. ಸ್ಪೌಸ್ ಕೇಸಸ್ ಅಲ್ಲಿ 4 ಇದೆ. ಸೊ ನಾನೀಗ ಇಬ್ಬರನ್ನು ಕೌನ್ಸಿಲಿಂಗ್ ಮಾಡಿದ್ರೆ ಈ ಕೌಂಟ್ 2 ಆಗುತ್ತೆ. ಫಸ್ಟ್ ಅವ್ರು ಮಾಡ್ಬೇಕು. ರಾಮನಗರ ಜಿಲ್ಲಾ ಪಂಚಾಯತ್ ಸರ್. ಹೇಳಿ. ಸ್ಕಿಪ್ ಮಾಡೋದು ಏನಾಗುತ್ತೆ ಸರ್? ಸ್ಕಿಪ್ ಮಾಡಿದ್ರೆ ಏನು ಆಗಲ್ಲ, ಬರೀ ಕೌಂಟ್ ಅವರು ಯೂಸರ್ ಹೋಗ್ತಾರೆ, ಅವ್ರಿಗೆ ಚಾನ್ಸ್ ಸಿಗಲ್ಲ. ಆದ್ರೆ ಕೌಂಟ್ ಉಳಿದಿದ್ರೆ ಅದ್ ಹಂಗೆ ಉಳಿದಿರುತ್ತೆ.
ಓಕೆ ಥ್ಯಾಂಕ್ ಯು ಸರ್. ಈಗ ಇದನ್ನ ನಾನು ಸ್ಕಿಪ್ಪೇ ಮಾಡ್ತೀನಿ ನೋಡಿ. ಇದನ್ನ ಈ ಯೂಸರ್ನ ನಾನು ಇಲ್ಲಿ ಸ್ಕಿಪ್ ಮಾಡ್ತೀನಿ. ಅದು 4 ಕೌಂಟ್ ಇತ್ತು, ಅದು ಕೌಂಟ್ ಹಾಗೆ ಇರುತ್ತೆ ನೋಡಿ. ಇದು ಸ್ಕಿಪ್ ಮಾಡಿದೆ. ಫಸ್ಟ್ ರೌಂಡ್ ಸ್ಕಿಪ್ ಆಗೋದು. ಫಸ್ಟ್ ರೌಂಡ್ ಸ್ಕಿಪ್. ಹಲೋ ಹೇಳಿ ಸರ್. ಹೇಳಿ ಸರ್. ನಮಸ್ತೆ ಸರ್. ಸರ್ ನಮಸ್ತೆ. ಇವರು ಅವರು ಹೇಳಿ ಸರ್, ಹೇಳಿ. ಉತ್ತರ ಕನ್ನಡದಿಂದ ಸರ್. ಈಗ ಒಬ್ಬ ನೌಕರಿಗೆ ಸ್ಕಿಪ್ ಮಾಡಾದ್ಮೇಲೆ ಈಗ ಅವ್ನ್ ಪ್ಲೇಸ್ ಅನ್ನ ಬೇರೆ ಯಾರೋ ಒಬ್ರು ಆಯ್ಕೆ ಮಾಡ್ಕೊಂಡ್ರೆ ಅವರಿಗೆ ಆಮೇಲೆ ಸರ್ ಪ್ಲೇಸ್ ಆಮೇಲೆ ಯಾವ ತೋರಿಸ್ಬೇಕು ಸರ್? ಅವರು ಮೋರ್ ದನ್ 3 years ಇದ್ರೆ ಕಾಲ್ ಮಾಡ್ತೀನಿ ಸರ್, ನಾನು ಆಫೀಸಿಗೆ ಬರ್ತೀನಿ. ಅವ್ರು ಸ್ಕಿಪ್ ಮಾಡಿದಾಗ ನೆಕ್ಸ್ಟ್ ಅವ್ರು ಬಂದು ಜಾಗ ತಗೊಂಡು ಅಂದ್ರೆ ಅವ್ರ ಪ್ಲೇಸ್ ನ ಅವರು ಡಿಸ್ಟರ್ಬ್ ಹೋಗ್ತಾರೆ. ಹಾ ಸರ್. ಥರ್ಡ್ ರೌಂಡ್ ಅಲ್ಲಿ ಸೆಷನ್ ಬಂದು ಕೂತ್ಕೊಂತಾರ ಅವರು. ಸೊ ಅವ್ರು ಅವತ್ತಿನ ದಿನ ಬರ್ಬೇಕಾಗತ್ತೆ. ಈಗ ಸರ್ ಅವ್ರೀಗ ಮತ್ತೆ ಅವ್ರು ಅಪ್ಲೈ ಮಾಡಿರೋದಿಲ್ಲ ಸರ್. ಈಗ ಬೇರೆ ಒಬ್ರು ಅವ್ರ ಪ್ಲೇಸ್ ಅನ್ನ ಅವರನ್ನ ತಗೊಂಡಿರ್ತಾರೆ, ಬಟ್ ಅವರನ್ನ ನಾವು ಪ್ಲೇಸ್ ಯಾವ ತರ ಕೊಡ್ಬೇಕು ಸರ್ ಅವರಿಗೆ? ಅದೇ ಅವ್ರು ಡಿಸ್ಟರ್ಬ್ ಥರ್ಡ್ ರೌಂಡ್ ಫಸ್ಟ್ ಸೆಷನ್ಗೆ ಆಟೋಮೆಟಿಕ್ ಆಗಿ ಅವ್ರ ಹೆಸರು ಬಂದು ಬರುತ್ತೆ. ಈಗ ಅದೇ ಸರ್, ಈಗ ಡಿಸ್ಟರ್ಬ್ ಬಂದ್ರೆ ಮತ್ತೊಬ್ಬ ಪ್ಲೇಸ್ ಡಿಸ್ಟರ್ಬ್ ಮಾಡ್ದೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಆರ್ಡರ್ ಯಾವ ತರ ಮ್ಯಾನುವಲ್ ಮಾಡ್ಬೇಕಾ ಅಥವಾ ಆನ್ಲೈನ್ ದಲ್ಲಿ ಮಾಡ್ಬೇಕಂತ ಆನ್ಲೈನ್ ಅಲ್ಲೇ ಕೊಡ್ಬೇಕು. ಈಗ ಮಾಡಿ ತೋರಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪಂಚಾಯತ್ ಡಿಸ್ಟರ್ಬ್ ಮಾಡಿ ತೋರಿಸ್ತಾರೆ. ಡಿಸ್ಟರ್ಬ್ ಮಾಡಿದಾಗ ಓಕೆ ಸರ್. ಅನ್ಸುತ್ತೆ. ಈಗ ನೋಡಿ, ನಾನು ಫಸ್ಟ್ ಅವರ್ ನಾನು ಡಿಸ್ಟರ್ಬ್ ಮಾಡಿದೆ ನೋಡಿ. ಈಗ ನಾನು ಇವ್ರಲ್ಲಿ ಡಿಸ್ಟರ್ಬ್ ಮಾಡ್ತೀನಿ. ಈಗ ಒಂದು ಸ್ಕಿಪ್ ಮಾಡೋ ಬದಲು ನೋಡಿ, ಈಗ ನಾನು ಈ ಸುಂದೊಳ್ಳಿ ಇವ್ರನ್ನ ಡಿಸ್ಟರ್ಬ್, ಈ GP ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್, ಸೇವ್ ಮಾಡ್ಕೊಂಡು ಪ್ರಿಂಟ್ ಕೊಡಿ. ಈಗ ರೌಂಡ್ 3 ನೋಡಿ, ಇವ್ರು ಬಂದ್ರು. ಒಂದ್ ನಿಮಿಷ. ಈಗ ನೋಡಿ, ನಾನು ಎಲ್ಗೋಗಿದ್ದು ಗ್ರೇಡ್ 1 ಕೌನ್ಸಿಲಿಂಗ್ ರೌಂಡ್ 3 ಸೆಷನ್ 1 ಅಲ್ಲಿ ಡಿಸ್ಟರ್ಬ್ ಕ್ಯಾಟಗರಿ ಅವ್ರದ್ದು ಡೀಟೇಲ್ಸ್ ಬರುತ್ತೆ. ಹಿಂಗಾದ್ರೆ ಕಷ್ಟ ಅರ್ಥ ಆಗಲ್ಲ ಅಲ್ವಾ? ಹುಸಿ ಆಮೇಲೆ ಇವ್ರಿಗೆ ಬೈ ಮಿಸ್ಟೇಕ್ ಏನಾದ್ರು ಆಯ್ತು ಅಂತಂದ್ರೆ ಕರೆಕ್ಷನ್ ಮಾಡ್ಕೊಳಕ್ ಅವಕಾಶ ಇಲ್ಲ. ಅವರು ಬಂದು ಡಿಸ್ಟರ್ಬ್ ಕ್ಯಾಟಗರಿಲಿ ಕೂತ್ಕೋತಾರ. ಅವರು ನಾನು ಇಬ್ಬರನ್ನ ಡಿಸ್ಟರ್ಬ್ ಮಾಡಿದ್ನಲ್ಲ ಅವಾಗಲೇ, ಸೀರಿಯಸ್ ಎಲಿಮೆಂಟ್ಸ್ ಅಲ್ಲಿ ಒಂದು, ಸ್ಪೌಸ್ ಕೇಸ್ ಅಲ್ಲಿ ಒಂದು. ಸೊ ಅವರಿಬ್ರು ಯಾರನ್ನ ಡಿಸ್ಟರ್ಬ್ ಮಾಡಿದಾರೆ ಅವರು ಇಲ್ಲಿ ಡಿಸ್ಟರ್ಬ್ ಕ್ಯಾಟಗರಿಲಿ ಬಂದು ಕೂತ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನನ್ 4 ಇದ್ದಿದ್ ಕೌಂಟು 3 ಆಯ್ತು. ಸೊ ಇನ್ನೊಬ್ರು ಇದಾರೆ. ಯಾಕಂದ್ರೆ ಇಲ್ಲಿ 3 ಕೌಂಟ್ ಇರೋದ್ರಿಂದ ಇವ್ರು ಒಬ್ಬರೇ ಇರೋದ್ರಿಂದ ಇವ್ರಿಗೆ ಚಾನ್ಸ್ ಸಿಗ್ತಾ ಇದೆ. ಅವಾಗಲೇ ನೋಡಿ, ನೀವು ಸೀರಿಯಸ್ ಎಲಿಮೆಂಟ್ ಅಲ್ಲಿ ಕೇಳಿದಾಗ ಇಬ್ಬರಿದ್ದಾಗ ಏನು ಚಾನ್ಸ್ ಸಿಗ್ಲಿಲ್ವಲ್ಲ ಅಂತ ಅದು ಮೈನಸ್ ಆದ್ಮೇಲೆ ಯಾರಿದ್ರೆ ಅವ್ರಿಗೆ ಚಾನ್ಸ್ ಸಿಗಲ್ಲ. ಆದ್ರೆ ಇದ್ರಲ್ಲಿ ಕೌಂಟ್ ಇದೆ ಮತ್ತೆ ಇವ್ರು ಅಪ್ಲೈ ಮಾಡಿದ್ರೆ ಸೊ ಇವ್ರಿಗೆ ಚಾನ್ಸ್ ಸಿಗುತ್ತೆ. ಸೊ ನಾನು ಇವ್ರಿಗೂ ಡಿಸ್ಟರ್ಬ್ ಮಾಡ್ತೀನಿ. ಸೊ ಒಟ್ಟು ನಾನು ಟೋಟಲ್ 3 ಜನ ಡಿಸ್ಟರ್ಬ್ ಮಾಡ್ದಂಗ ಆಗುತ್ತೆ. 3 ಜನ ಡಿಸ್ಟರ್ಬ್ ಕ್ಯಾಟಗರಿ ಬಂದ್ ಕೂತಿರ್ತಾರ ಅವ್ರು. ಸೊ ಈಗ ರೌಂಡ್ 1 ಕಂಪ್ಲೀಟ್ ಆಯ್ತಲ್ಲ. ಸೊ ಇಲ್ಲಿ ಕೌಂಟ್ ಎಲ್ಲ 0 ಆಯ್ತು. ಸೊ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಲ್ಲಿ 1 ಕೌಂಟ್ ಉಳಿದಿತ್ತು. ಮತ್ತೆ ಸ್ಪೌಸ್ ಕೇಸ್ ಅಲ್ಲಿ 2 ಕೌಂಟ್ ಉಳಿದಿತ್ತು. ಸೊ ಸ್ಪೆಷಲ್ ಕ್ಯಾಟಗರಿಲಿ ಏನ್ ಕೌಂಟ್ ಉಳಿದಿರುತ್ತಲ್ಲ ಅದು ಕಂಪಲ್ಸರಿ ಟ್ರಾನ್ಸ್ಫರ್ಗೆ ಬರುತ್ತೆ. ಅದು
ಈಗ 9 ಇದೆಯಲ್ವಾ, ನೋಡಿ ಈಗ ನಾನು ರೌಂಡ್ 1 ಕಂಪ್ಲೀಟ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ 3 ಜನ ಡಿಸ್ಟರ್ಬ್ ಮಾಡಿರೋದು, 3 ಜನ ಡಿಸ್ಟರ್ಬ್ ಕ್ಯಾಟಗರಿಲಿ ಬಂದ್ರು. ಮತ್ತೆ ಆ ಉಳಿದಿದ್ ಸ್ಪೆಷಲ್ ಕ್ಯಾಟಗರಿಲಿ ಏನ್ ಕೌಂಟ್ ಉಳಿದಿತ್ತು ಆ ಕೌಂಟ್ ಕಂಪಲ್ಸರಿ ಟ್ರಾನ್ಸ್ಫರ್ ಬಂತು. ಸರ್ ಈಗ ಒಂದು ಕ್ವಶನ್ ಇತ್ತು ಹಾ ಸರ್, ಕೇಳಿ ಸರ್. ಸರ್ ಈಗ ವೇಟೇಜ್ ಕೊಟ್ಟಿದ್ರಲ್ಲ, ನಮ್ ಕೆಲವೊಂದು ಕ್ಯಾಂಡಿಡೇಟ್ಗಳು ಕೇಳ್ತಾ ಇದಾರೆ ನನ್ ಮುಂದ್ ಬರ್ಬೇಕಾಯ್ತು ಅಂತ. ಸ್ವಲ್ಪ ಅದು ಹೇಗೆ ವೇಟೇಜ್ ಕೊಟ್ಟಿದ್ರಂತ ಏನಾದ್ರು ರೈಟಪ್ ಅಲ್ಲಿ ಕೊಡ್ಲಿಕ್ಕೆ ಆಗುತ್ತೆ? ವೇಟೇಜ್ ನಮ್ಮ ರೂಲ್ಸ್ ಅಲ್ಲಿ ಹೇಳಿದೀವಿ ನಾವು. ಸೀರಿಯಸ್ ಏಲ್ಮೆಂಟ್ ಗೆ 3 ಮಾರ್ಕ್ಸ್, ಆಮೇಲೆ ಡಿಸೆಬಿಲಿಟಿ ಇರೋರಿಗೆ 3, ಸಿಂಗಲ್ ಪೇರೆಂಟ್ ಸಿಂಗಲ್ ವುಮೆನ್ 2, ಸ್ಪೋಸ್ ಕೇಸ್ಗೆ 1. ಸೊ ಸೀರಿಯಸ್ ಏಲ್ಮೆಂಟ್ ಅಂಡ್ ಡಿಸೆಬಿಲಿಟಿ ಇರೋರಿಗೆ 3 ಇದ್ರು ಅದರಲ್ಲಿ ವೇಟೇಜ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅವರಿಗೆ ಬರುತ್ತೆ ಫಸ್ಟ್. ಸೊ ಆ ರೀತಿ ವೇಟೇಜ್ ಕೌಂಟ್ ಆಗಿದೆ. ಜನರಲ್ ಟ್ರಾನ್ಸ್ಫರ್ ಸರ್, ಜನರಲ್ ಟ್ರಾನ್ಸ್ಫರ್ ವೇಟೇಜ್ ಇಲ್ಲ, ಅವ್ರು ಜನರಲ್ ಅಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ. ಆ ಜನರಲ್ ಅಲ್ಲಿ ಲೆಂತ್ ಆಫ್ ಸರ್ವಿಸ್ ಇರೋರು ಯಾರು ಹೈಯೆಸ್ಟ್ ಲೆಂತ್ ಆಫ್ ಸರ್ವಿಸ್ ಇರ್ತಾರೋ ಅವ್ರು ಸೀನಿಯರಿಟಿ ಬಂದು ಕೊಡ್ತಾರೆ. ಏನೋ ಡೌಟ್ ಇದೆಯಾ ಇನ್ನೇನು? ಆಯ್ತು ಸರ್, ನಾನು ಅವರು ಮೋಸ್ಟ್ಲಿ ಇದು ನೀವೇನು ಲಿಸ್ಟ್ ಬಿಟ್ಟಿರಲ್ಲ ಅದು ಫೈನಲ್ ಅಂತ ತಿಳ್ಕೊಂಡು ನಮ್ಗೆ ಕಾಲ್ ಬರ್ತಾ ಇತ್ತು. ಅದು ನಾಳೆ ನಾವು ಕೌನ್ಸಿಲಿಂಗ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಅದು ಸೀನಿಯಾರಿಟಿ ಲಿಸ್ಟ್. ಓಕೆ. ಸರ್ ಇದು ಡೆಮೋ ಸೈಟ್ ಪಾಸ್ವರ್ಡ್ ಐತೆ ಸರ್? ಸೈಟ್ ಅದು ಪಾಸ್ವರ್ಡ್ ಏನಿಲ್ಲ, ಇದು ಲಿಂಕ್ ಅಲ್ಲಿ ನಾವು ಇದ್ ಮಾಡ್ತಾ ಇರೋದು. ಸೊ ಈಗ ನಾನು ಸೆಕೆಂಡ್ ರೌಂಡ್ ಮಾಡ್ತೀನಿ. ಅವಾಗ್ಲೇ ಅದು ಸಿಂಗಲ್ ವುಮೆನ್ ಒಂದು ಕೌಂಟ್ ಸೆಕೆಂಡ್ ರೌಂಡ್ ಬಂದಿತ್ತಲ್ವಾ, ಕಳ್ಸಿದ್ನಲ್ಲ, ಅವ್ರ ಯೂಸರ್ ಇದೆ ಮತ್ತೆ ಅಕೌಂಟ್ ಇಲ್ಲಿದೆ. ಸೊ ಅದ್ರ ಪ್ರಕಾರ ನಾನೀಗ ಇವ್ರನ್ನ ಸೆಕೆಂಡ್ ರೌಂಡ್ ಅಲ್ಲಿ ಇದ್ ಮಾಡ್ತೀನಿ. Completely. Round 2.
ಅದೇ ಬೇಜಾರು. ನಾವು ಟ್ರಯಲ್ ಅಲ್ಲಿ ಎರಡು ಮಾಡಕ್ಕೆ ಫೋನ್ ಇತ್ತಲ್ಲ ಸ್ವಲ್ಪ ಹೊತ್ತು ಇದೊಂದು ಸ್ವಲ್ಪ ಸ್ಲೋ ಆಗಿದೆ ಡೆಮೋ ಲಿಂಕ್. ಅದಕ್ಕೆ ಒಂದು ದಿವಸಕ್ಕೆ ಏನಾದ್ರು ಟ್ರೈನಿಂಗ್ ಕೇಳೋಣ ಅಂತ. ಅಕೌಂಟ್ ಇದೆ ಸಿಂಗಲ್ ವುಮೆನ್ 28ಕ್ಕೆ ಸರ್ ನಮಸ್ತೆ ಸರ್. ಸರ್ ಉತ್ತರ ಕನ್ನಡದಿಂದ. ಹಾ ಸರ್ ಹೇಳಿ ಸರ್ ಹೇಳಿ. ಸರ್ ಈಗ 5 years ಕಂಪ್ಲೀಟ್ ಆದವ್ರದ್ದು ಎಲ್ಲರನ್ನ ಕೌನ್ಸಿಲಿಂಗ್ ನಾವು ಕರಿಬೇಕಾ ಸರ್? ಜನರಲ್ ಕೌನ್ಸಿಲಿಂಗ್ 20. ಅವ್ರು ತುಂಬದೇ ಇದ್ದವರು ಇರ್ತಾರಲ್ಲ ಸರ್ ಈಗ? 5 years ಎಲ್ಲರನ್ನು ಕರೆಯೋದು ಬೇಡ. ಅಲ್ಲಿ 6% ಕಂಪಲ್ಸರಿ ಅವ್ರಿಗೆ. ನಿಮಗೆ ಅದು ಲಿಸ್ಟ್ ಜನರೇಟ್ ಆಗಿ ನಿಮಗೆ ಒಂದು ದಿನ ಮುಂಚೆ ಗೊತ್ತಾಗುತ್ತೆ. ಸೊ ನಿಮ್ ಕಂಪಲ್ಸರಿ ಟ್ರಾನ್ಸ್ಫರ್ ಮಂಡೇ. ಸೊ ನಿಮ್ಗೆ ಫ್ರೈಡೆ ಸರ್. ಹಾ ಸರ್. ಸರ್ ಈಗ ಮಂಡ್ಯದ ಈಗ ಸಾಮಾನ್ಯ ಟ್ರಾನ್ಸ್ಫರ್ ಇದೆಯಲ್ಲ ಸರ್, ಅವಾಗ ಅವ್ರು ಆ ದಿವಸ ಅವರು ಏನಾದ್ರು ಅವ್ರು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಮೇಡಮ್ ಅವ್ರನ್ನ ಸರ್ ಅವಾಗ ಯಾವ ಕರಿಬೇಕು ಸರ್ ಈಗ? ಇವರಿಗೆ ಜನರಲ್ ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಆಪ್ಷನ್ ಇಲ್ಲ. ಹಾ ಹಾ ಓಕೆ ಸರ್. ಇಲ್ಲಿ ಕಂಪಲ್ಸರಿ ಟ್ರಾನ್ಸ್ಫರ್ ಏನ್ ಲಿಸ್ಟ್ ಇದೆಯಲ್ಲ, ಮೋರ್ ದೆನ್ 5 ಯಾರು ಸೆಲೆಕ್ಷನ್ ಆಗಿರ್ತಾರೋ ಅವರ ಸ್ಥಳ ಮತ್ತು ಕ್ಲಿಯರ್ ವೇಕೆನ್ಸಿ ಇರುವಂತ ಸ್ಥಳ ಅಷ್ಟು ಮಾತ್ರ. ಓಕೆ ಥ್ಯಾಂಕ್ಸ್. ಸರ್ ಬಳ್ಳಾರಿಯಿಂದ ಒಂದು ಸಬ್ಮಿಷನ್ ಸರ್. ಹಾ ಸರ್ ಹೇಳಿ ಸರ್. ಬರ್ತದೆ ಸರ್, ಮಂಡೇ ಬರ್ತದೆ ಸರ್. ಯಾವುದು? ಹೌದು ಇದು ಲಿಸ್ಟ್ ಟ್ರಾನ್ಸ್ಫರ್ ಲಿಸ್ಟ್ ಸರ್. ಟ್ರಾನ್ಸ್ಫರ್ ಲಿಸ್ಟ್ ಸಿಒಸ್ ಲಾಗಿನ್ ಅಲ್ಲಿ ಆಗ್ತದೆ. ನಾಳೆ 11 ಅಥವಾ 12ಗೆ ನಿಮ್ಗೆ ಲಿಸ್ಟ್, ನಾಡಿದ್ದು ಲಿಸ್ಟ್ ಹಾಕ್ತೀವಿ. ಓಕೆ. ಇವಾಗ ಅದು ರೌಂಡ್ 1 ಯಾವ ತರ ಕೌನ್ಸಿಲಿಂಗ್ ಮಾಡಿದ್ವಿ, ರೌಂಡ್ 2 ನಲ್ಲೂ ಅದೇ ಕೌನ್ಸಿಲಿಂಗ್ ಮಾಡಿದ್ಮೇಲೆ ರೌಂಡ್ 2 ಕಂಪ್ಲೀಟ್ ಕೊಡಿ. One submission from Kopla. ಹಾ ಹೇಳಿ. After 6% is the system locked or this manual lock? ಹೇಳಿ. After 6% is system locked or manually? ಇಲ್ಲ, ಸಿಸ್ಟಮ್ ಲಾಕ್ ಆಗ್ಬಿಡುತ್ತೆ ಆಟೋಮೆಟಿಕ್. ನೀವು ಇಲ್ಲಿ ಏನನ್ನು ಡಿಸ್ಕ್ರಿಪ್ಷನರಿ ಇಲ್ವೇ ಇಲ್ಲ ನಿಮ್ಗೆ ಯಾರಿಗೂ. ಲಿಸ್ಟ್ ಏನು ಅಲ್ಲಿ ಬರ್ತಾ ಇರುತ್ತೋ ಆ ಲಿಸ್ಟ್ ಪ್ರಕಾರ ಇಷ್ಟು ಪರ್ಸೆಂಟೇಜ್ ಮುಗಿದ ತಕ್ಷಣ ಅದೆಲ್ಲ ಅಲ್ಲಿಂದ ವ್ಯಾನಿಶ್ ಆಗುತ್ತೆ. ಅಲ್ಲಿ ಏನು ಇರೋದೇ ಇಲ್ಲ ನಿಮ್ ಕೌನ್ಸಿಲಿಂಗ್ ಮಾಡೋದಕ್ಕೆ. Okay, thank you. ಸೊ ರೌಂಡ್ 1 ಮತ್ತೆ ರೌಂಡ್ 2 ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ರೌಂಡ್ 3 ನಲ್ಲಿ ಡಿಸ್ಟರ್ಬ್ ಕ್ಯಾಟಗರಿ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ಡಿಸ್ಟರ್ಬ್ ಕ್ಯಾಟಗರಿ ಕೌನ್ಸಿಲಿಂಗ್ ಇದರಲ್ಲಿ ಬರೀ ವೇಕೆಂಟ್ ಮಾತ್ರ ತಗೊಳಕಾಗುತ್ತೆ. ಮತ್ತೆ ಕಂಪಲ್ಸರಿ ಯಾರು ಬಂದಿರ್ತಾರೆ ಅವ್ರ ಜಿಪಿಸ್ ಮಾತ್ರ ಡಿಸ್ಟರ್ಬ್ ಮಾಡ್ಬೇಕು. ಅದ್ರ ಬಿಟ್ಟು ಮೋರ್ ದನ್ 3 years ಮೋರ್ ದನ್ 5 years ಯಾರೇ ಇದ್ರು ಅವ್ರದ್ದು ಯಾರನ್ನೂ ಡಿಸ್ಟರ್ಬ್ ಮಾಡಕ್ ಆಗಲ್ಲ. ಡಿಸ್ಟರ್ಬ್ ಕ್ಯಾಟಗರಿಯಲ್ಲಿ ಬರೀ ಪ್ಯೂರ್ ವೇಕೆಂಟ್ ಇರೋದು ಮಾತ್ರ ಜಿಪಿಸ್ ಮತ್ತೆ ಕಂಪಲ್ಸರಿ ಯಾರು ಬಂದಿರ್ತಾರಲ್ಲ ಅವ್ರದ್ದು ಜಿಪಿಸ್ ಮಾತ್ರ ತೋರಿಸ್ತಾ ಇರುತ್ತೆ ಅವ್ರಿಗೆ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಸೀಕ್ವೆನ್ಶಿಯಲಿ ತೋರಿಸಿ ಸರ್. ಫಸ್ಟ್ ರೌಂಡ್ 1 ಕಂಪ್ಲೀಟ್ ಆಗಿದಲ್ಲ ಸರ್, ರೌಂಡ್ 2 ನಲ್ಲಿ ರೌಂಡ್ 2 ಕಂಪ್ಲೀಟ್ ಮಾಡಿದೆ. ಅಂದ್ರೆ ಅದು ಇದು ಪ್ರಮೋಸ್ ಬಂದಿದೆ. ಅದು ರೌಂಡ್ 2 ಇದು
ಆಟೋಮೆಟಿಕ್ ಅದು ನಾನು ಕೌನ್ಸಿಲಿಂಗ್ ಮಾಡಾದ್ಮೇಲೆ ಅದು ರಿಫ್ರೆಶ್ ಆಗೋ ಮುಂಚೆ ಅದು ಇದಾಗುತ್ತೆ, ಅದು ಕೌಂಟ್ ತೋರ್ಸಕ್ ಆಗ್ಲಿಲ್ಲ ನಾನು ನಿಮ್ಗೆ. ಸೊ ರೌಂಡ್ 1 ಆಯ್ತು, ರೌಂಡ್ 2 ಆಯ್ತು. ನಾನೀಗ ರೌಂಡ್ ಗ್ರೇಡ್ 1 ಕೌನ್ಸಿಲಿಂಗ್ ರೌಂಡ್ 3 ಸೆಷನ್ 1 ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಪೆಷಲ್ ಕ್ಯಾಟಗರಿಲಿ ಯಾವ್ದು 3 ಡಿಸ್ಟರ್ಬ್ ಮಾಡಿದ್ವಲ್ಲ ಅವ್ರದ್ದು ಡೀಟೇಲ್ಸ್ ಇಲ್ಲಿ ಕೂತಿರುತ್ತೆ. ಅದರಲ್ಲಿ ಇವ್ರು ಬರೀ ಪ್ಯೂರ್ ವೇಕೆಂಟ್ ಮತ್ತೆ ಕಂಪಲ್ಸರಿ ಯಾರು ಬಂದಿರ್ತಾರೆ ನೋಡಿ ಅವ್ರದ್ದು GPS ಮಾತ್ರ ತೋರಿಸುತ್ತೆ ಅವ್ರ ಅಪ್ಲೈ ಮಾಡಕ್ಕೆ. ಬೇರೆ ಯಾವ GPS ತೋರಿಸಲ್ಲ ಅವ್ರಿಗೆ. ಸ್ಪೆಷಲ್ ಕ್ಯಾಟಗರಿಲಿ ಮಾತ್ರ ಮೋರ್ ದೆನ್ 3 years ಮೋರ್ ದೆನ್ 5 years GPS ತೋರಿಸುತ್ತೆ. ಅವ್ರನ್ನ ಡಿಸ್ಟರ್ಬ್ ಮಾಡಬಹುದು. ಆದ್ರೆ ಡಿಸ್ಟರ್ಬ್ ಜನರಲ್ ಕಂಪಲ್ಸರಿ ಆತರ ಇಲ್ಲ. ಈಗ ನಾನೀಗ ಡಿಸ್ಟರ್ಬ್ ಕ್ಯಾಟಗರಿಲಿ ಇವರು ಫಸ್ಟ್ ಅವ್ರದ್ದು ಕೌನ್ಸಿಲಿಂಗ್ ಮಾಡ್ತೀನಿ. ಬೇರೆ ಯಾವ್ದಾರು ಇದೆಯಾ? ಬೇರೆ ಕರೆಕ್ಟ್ ಇದೆ ಅದು. ಸ್ವಲ್ಪ ಹೊತ್ತು ಇದು ಡೆಮೋ ಸೈಟ್ ವರ್ಕ್ ಆಗ್ತಾ ಇಲ್ಲ. Person you're calling ಅವ್ರ ಕ್ಯಾಟಗರಿ ಲೈಫ್ ಸ್ಟೈಲ್ ಈ ತರ ತೊಂದರೆ ಬರಲ್ಲ. ಇದು ಲೋಕಲ್ ಆಗಿ ಯೂಸ್ ಆಗಿರೋದ್ರಿಂದ ಸ್ವಲ್ಪ